ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಯೋಹಾನ 3ನೇ ಅಧ್ಯಾಯ 18ನೇ ವಾಕ್ಯ. ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಯಿ ಉಪಚಾರದಿಂದಾಗಲಿ ಪ್ರೀತಿಸುವವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ಅಪೊಸ್ತಲನಾದ ಯೋಹಾನನು ಈ ಪತ್ರಿಕೆಯನ್ನು ಬರೀತಾನೆ. ಯೋಹಾನನ ಸುವಾರ್ತೆ, ಈ 3 ಪತ್ರಿಕೆಗಳು ಮತ್ತು ಪ್ರಕಟಣೆ, ಇದನ್ನು ಯೇಸುಸ್ವಾಮಿಯ ಶಿಷ್ಯನಾದ ಅಪೊಸ್ತಲನಾದ ಯೋಹಾನನು ಬರೀತಾನೆ. ಪ್ರತ್ಯೇಕವಾಗಿ ಯೋಹಾನನು ತನ್ನನ್ನು ಪರಿಚಯ ಮಾಡಿಕೊಳ್ಳೋದು ಯೇಸುವಿನ ಸ್ನೇಹಿತನಾಗಿ, ಯೇಸುವಿನ ಎದೆಗೆ ಒರಗಿಕೊಂಡಂಥ ವ್ಯಕ್ತಿಯಾಗಿ, ಯೇಸುವನ್ನು ಬಹಳ ಹೆಚ್ಚಾಗಿ ಪ್ರೀತಿ ಮಾಡಿದವನು, ನಾರ್ಮಲ್ ಡೆತ್ ಹೊಂದಿದವನು. ಬಾಕಿ ಎಲ್ಲ ಶಿಷ್ಯರುಗಳು ರಕ್ತಸಾಕ್ಷಿಗಳಾದಾಗ ಸ್ವಾಭಾವಿಕ ಮರಣವನ್ನು ಹೊಂದಿದವನು ಈ ಯೋಹಾನ ಮಾತ್ರ. ಅದು ಮಾತ್ರವಲ್ಲ, ಯೇಸುಸ್ವಾಮಿಯ ಶಿಲುಬೆಯ ಮರಣದ ಸಮಯದಲ್ಲಿ ಆತನ ಕೊನೆ ಕ್ಷಣದವರೆಗೂ ಆ ದೃಶ್ಯಾವಳಿಗಳನ್ನು ನೋಡಿದವನು ಈ ಯೋಹಾನನೇ. ಇಗೋ ನಿನ್ನ ತಾಯಿ, ಇಗೋ ನಿನ್ನ ಮಗನು ಅಂತ ಹೇಳುವಂತಹ ಇನ್ಸಿಡೆಂಟನ್ನು ಸಹ ನಾವು ನೋಡ್ತೇವೆ. ಹೀಗೆ ಈ ಯೋಹಾನು ಯೇಸುಸ್ವಾಮಿಯನ್ನು ಬಹಳ ಪ್ರೀತಿ ಮಾಡ್ತಾನೆ. ಪ್ರತ್ಯೇಕವಾಗಿ ಮೊದಲನೆಯ ಪತ್ರಿಕೆಯಲ್ಲಿ 40ಕ್ಕಿಂತ ಹೆಚ್ಚು ಸಾರಿ ಪ್ರೀತಿ 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 ಅಂತಲೇ ಬರೀತಾನೆ ಯೋಹಾನ. ಪ್ರೀತಿ ಬಗ್ಗೆ ಬರೀತಾನೆ. ಪ್ರೀತಿ ಪ್ರೀತಿ ಅಷ್ಟು ಪ್ರೀತಿಯ ಬಗ್ಗೆ ಬರೆದವರು ಬೇರೆ ಯಾರೂ ಇಲ್ಲ. ಪೌಲ ಆಗಿರ್ಬೋದು, ಅಥವಾ ಪೇತ್ರ ಆಗಿರ್ಬೋದು, ಯಾಕೋಬ, ಇವರೆಲ್ಲರೂ ಪತ್ರಿಕೆಗಳನ್ನು ಬರೆದರೂ ಸಹ ಯೋಹಾನನಷ್ಟು ಪ್ರೀತಿಯ ಬಗ್ಗೆ ಬರೆಯೋದೆಲ್ಲೂ ನಾವು ನೋಡಲ್ಲ. ಯೋಹಾನ 3:16 ನೋಡ್ತೀವಿ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟರು ಅಂತ. ಅಲ್ಲೂ ಸಹ ದೇವರ ಪ್ರೀತಿಯ ಬಗ್ಗೆ ಬರೀತಾನೆ. ಇಲ್ಲಿ ಈ ಸಹೋದರರ ಪ್ರೀತಿ, ದೇವರ ಪ್ರೀತಿ, ಇವುಗಳ ಕುರಿತಾಗಿ ಡೀಲ್ ಮಾಡಿ 40ಕ್ಕಿಂತ ಹೆಚ್ಚು ಸಾರಿ ಈ ಒಂದು ಪತ್ರಿಕೆಯಲ್ಲೇ ಪ್ರೀತಿಸೋದು, ಅದ್ರ ಬಗ್ಗೆ ಅನೇಕ ಸಂಗತಿಗಳನ್ನ ಮಾತಾಡ್ತಾ ಮುಂದೆ ಬಂದಾಗ 3:18 ಹೇಳ್ತಾನೆ, ಪ್ರಿಯರಾದ ಮಕ್ಕಳೇ, ನಾವು ಏನು ಮಾಡಬಾರ್ದು, ಬರೀ ಮಾತಿನಿಂದ ಅಥವಾ ಬಾಯಿ ಉಪಚಾರದಿಂದ ಪ್ರೀತಿ ಮಾಡಬಾರ್ದು. ಐ ಲವ್ ಯು ಅಂತ ಒಂದು ಮಾತನ್ನು ಹೇಳಿದ್ದರಿಂದ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾನು ಪ್ರೀತಿ ಮಾಡ್ತಾ ಇದ್ದರೆ ಅದೇನಾಗಬೇಕು, ಅದು ತೋರಬೇಕು. ನಂಬಿಕೆ ನನ್ನಲ್ಲಿದ್ದರೆ ಅದು ಕಾಣಿಸ್ಬೇಕು, ಪ್ರೀತಿ ನನ್ನಲ್ಲಿದ್ದರೆ ಅದು ಕಾಣಿಸ್ಬೇಕು. ಆ ಪ್ರೀತಿಯನ್ನು ಏನು ಮಾಡಬೇಕಾಗತ್ತೆ, ನಾವು ತೋರಿಸ್ಕೊಡ್ಬೇಕಾಗತ್ತೆ. ಹೆಂಗೆ ತೋರಿಸ್ಬೇಕಾಗತ್ತೆ? ಕ್ರಿಯೆಗಳ ಮೂಲಕನೇ ತೋರಿಸ್ಬೇಕು. ನಮ್ಮ ಪ್ರೀತಿ ಕೃತ್ಯದಲ್ಲಿ ಕಾಣಿಸ್ಬೇಕು. ದೇವರ ಪ್ರೀತಿ ಕೃತ್ಯದಲ್ಲಿ ಕಾಣಿಸ್ತು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟನು ಅಂತ ಹೇಳಿದಾಗ ಹೆಂಗೆ ಗೊತ್ತಾಯಿತು? ದೇವರಿಗೆ ಲೋಕದ ಮೇಲೆ ಪ್ರೀತಿ ಹೆಂಗೆ ಗೊತ್ತಾಯಿತು? ಕೃತ್ಯದಲ್ಲಿ ಕಾಣಿಸ್ತು. ಯಾವ ಕೃತ್ಯ? ತನ್ನ ಮಗನಾದ ಯೇಸುವನ್ನು ಈ ಭೂಮಿಗೆ ಕಳುಹಿಸಿಕೊಡುವುದರ ಮೂಲಕ, ಮಗನನ್ನು ಬಲಿ ಕೊಡುವುದರ ಮೂಲಕ ನಮ್ಮ ಮೇಲೆ ದೇವರಿಗಿತ್ತು ಅನ್ನೋ ಪ್ರೀತಿ ಇತ್ತು ಅನ್ನೋದನ್ನು ನಾವು ಪ್ರೂವ್ ಆಯಿತು. ನಮಗೆ ಗೊತ್ತಾಯಿತು. ಇದೇ ರೀತಿ ನನಗೆ ದೇವರ ಮೇಲೆ ಪ್ರೀತಿ ಇದ್ದರೆ, ನನಗೆ ಒಬ್ಬ ಸಹೋದರನ ಮೇಲೆ ಪ್ರೀತಿ ಇದ್ದರೆ, ನನಗೆ ನನ್ನ ಸ್ನೇಹಿತನ ಮೇಲೆ ಪ್ರೀತಿ ಇದ್ದರೆ, ಅದು ಪ್ರೀತಿ ಇದೆ ಅಂತ ಹೇಳಿದ್ರಿಂದ ಆಗಲ್ಲ. ಆ ಪ್ರೀತಿಯನ್ನೇನು ಮಾಡಬೇಕಾಗತ್ತೆ, ನಾನು ಪ್ರೂವ್ ಮಾಡಬೇಕಾಗತ್ತೆ. ಆ ಪ್ರೀತಿಯನ್ನು ತೋರಿಸ್ಕೊಡ್ಬೇಕಾಗತ್ತೆ. ಹೇಗೆ ತೋರಿಸ್ಬೇಕು? ಕೃತ್ಯದಲ್ಲಿ ತೋರಿಸ್ಬೇಕು. ನಾನು ದೇವರ ಮೇಲೆ ಪ್ರೀತಿಯುಳ್ಳವನಾದರೆ ನನ್ನ ಆರಾಧನೆ ಮೂಲಕ, ನನ್ನ ವೇದಧ್ಯಾನದ ಮೂಲಕ, ನಾನು ದೈವಿಕ ಕಾರ್ಯಗಳಿಗೆ ಹೆಚ್ಚು ಸಮಯವನ್ನು ಕೊಡುವುದರ ಮೂಲಕ ನನಗೆ ಪ್ರೀತಿ ಇದೆ ಎಂಬುದಾಗಿ ನಾನು ತೋರಿಸ್ಕೊಡ್ಬೇಕಾಗತ್ತೆ. ಇಲ್ಲ ಅಂಥೇಳಿ ದೇವರ ವಾಕ್ಯದಲ್ಲಿ ಹೌದು ನಾನು ದೇವರನ್ನ ಪ್ರೀತಿ ಮಾಡ್ತಾ ಇದ್ದೀನಿ ಅಂಥೇಳಿ ದೇವರಿಗೆ ಕೊಡಬೇಕಾದ ಗೌರವ, ಘನತೆ, ಆ ಆರಾಧನೆ ಇವ್ಯಾವೂ ಸಹ ನಾವು ದೇವರಿಗೆ ಕೊಡದೇ ಇದ್ದರೆ ಅದರಲ್ಲಿ ನಮ್ಮಲ್ಲಿ ಪ್ರೀತಿ ಇಲ್ಲ ಅಂತಲೇ ಅರ್ಥ. ಸಹೋದರನನ್ನು ಪ್ರೀತಿ ಮಾಡ್ತಾ ಇದ್ದರೆ, ನಮ್ಮ ಸ್ನೇಹಿತರನ್ನು ಪ್ರೀತಿ ಮಾಡ್ತಾ ಇದ್ದರೆ, ನಮ್ಮ ಬಂಧುಗಳನ್ನು ಪ್ರೀತಿ ಮಾಡ್ತಾ ಇದ್ದರೆ, ಆ ಪ್ರೀತಿಯಲ್ಲಿ ಏನಾಗಬೇಕು, ಅದು ಕಾಣಿಸ್ಬೇಕು, ಅದು ಕೃತ್ಯದಲ್ಲಿ ಕಾಣಿಸ್ಬೇಕು. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದಂತಹ ಉಪಕಾರಗಳನ್ನು ನೆನೆಸಿ ದೇವರಿಗೆ ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕು. ದೇವರು ಮಾಡಿದಂಥ ಉಪಕಾರಗಳನ್ನು ನೆನೆಸಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ನಾವು ಆತನ ಚಿತ್ತಕ್ಕೆ ವಿಧೇಯರಾಗಿ ಮುಂದೆ ಹೋಗಬೇಕು. ಕೃತ್ಯಗಳಲ್ಲಿ ತೋರಿಸ್ಬೇಕು, ನನಗೆ ಪ್ರೀತಿ ಇದೆ ದೇವರ ಮೇಲೆ, ನಾನು ದೇವರಿಗಾಗಿ ಜೀವಿಸ್ತೇನೆ,
ಪ್ರೀತಿ ಇರೋನೇನು ಮಾಡ್ತಾನೆ? ಯೇಸುಸ್ವಾಮಿ ಹೇಳ್ತಾರೆ, ನೀವು ನನ್ನ ಆಜ್ಞೆಗಳಿಗೆ ಸರಿಯಾಗಿ ನಡೆದರೆ ನೀವು ನನ್ನ ಸ್ನೇಹಿತರು. ಹಾಗಾದರೆ ದೇವರ ಮೇಲೆ ನನಗೆ ಪ್ರೀತಿ ಇದ್ದರೆ ದೇವರ ಆಜ್ಞೆಯನ್ನು ನಾನು ಫಾಲೋ ಮಾಡ್ತೀನಿ. ಆತನ ಸುವಾರ್ತೆಯನ್ನು ಸಾರೋದಾಗಿರ್ಬೋದು, ಆತನ ಚಿತ್ತಕ್ಕೆ ವಿಧೇಯನಾಗೋದಾಗಿರ್ಬೋದು, ಆತನ ವಾಕ್ಯಕ್ಕನುಸಾರವಾಗಿ ಜೀವಿಸೋದಾಗಿರ್ಬೋದು, ಆತನು ಹೇಳಿದಂತಹ ರೀತಿಯಲ್ಲಿ ಆತನನ್ನು ಆರಾಧನೆ ಮಾಡುವಂಥದ್ದಾಗಿರಬಹುದು. ಎಲ್ಲವೂ ಏನು ತೋರಿಸುತ್ತೆ? ನನಗೆ ದೇವರ ಮೇಲೆ ಪ್ರೀತಿ ಇದೆಯೋ ಇಲ್ವೋ ಅನ್ನೋದನ್ನು ತೋರಿಸುತ್ತೆ. ಈ ಬೆಳಗಿನ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನ ಪ್ರೀತಿ ಬರೀ ಮಾತಿನಿಂದ ಆಗಬಾರ್ದು. ಐ ಲವ್ ಯು ಜೀಸಸ್ ಅಂತ ಹೇಳಿದ್ರಿಂದ ಆಗಲ್ಲ. ಜೀಸಸ್ ಲವ್ಸ್ ಯು ಅಂತ ಹೇಳಿದಾಗ ಐ ಲವ್ ಜೀಸಸ್. ನಾನು ಯೇಸು ಸ್ವಾಮಿನ ಪ್ರೀತಿ ಮಾಡ್ತೀನಿ. ಹೇಗೆ? ನನ್ನ ಕೃತ್ಯದ ಮೂಲಕ. ಯೇಸು ತನ್ನ ಮಗನನ್ನು ಕಳುಹಿಸಿಕೊಡುವುದರ ಮೂಲಕ ಅದನ್ನು ತೋರಿಸ್ಕೊಟ್ರೆ, ನಾನು ಈ ದಿವಸಗಳಲ್ಲಿ ನನ್ನನ್ನೇ ಒಪ್ಪಿಸಿಕೊಡುವುದರ ಮೂಲಕ, ನನ್ನನ್ನೇ ಆರಾಧನೆಗಾಗಿ ಸಮರ್ಪಿಸುವುದರ ಮೂಲಕ ನನಗೂ ದೇವರ ಮೇಲೆ ಪ್ರೀತಿ ಇದೆ ಎಂಬುದನ್ನು ತೋರಿಸ್ಕೊಡ್ಬೇಕು. ನಮ್ಮ ಪ್ರೀತಿ ಕೃತ್ಯದಲ್ಲಿ, ಸತ್ಯದಲ್ಲಿ ಬರಲಿ, ಬರೀ ಮಾತಿನಿಂದ ಆಗಬಾರ್ದು. ಅದಕ್ಕಾಗಿ ನಮ್ಮನ್ನೇ ಸಮರ್ಪಿಸಿಕೊಳ್ಳೋಣ, ಕಣ್ಣುಗಳನ್ನ ಮುಚ್ಚೋಣ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ಸೇರುವ ಹಾಗೆ ಸಹಾಯ ಮಾಡಿದೆ. ನಮ್ಮ ಪ್ರೀತಿ ಬರೀ ಮಾತಿನಿಂದ, ಬಾಯಿ ಉಪಚಾರದಿಂದ ಆಗದೆ ಕೃತ್ಯದಲ್ಲಿ, ಸತ್ಯದಲ್ಲಿ ತೋರಿ ಬರುವಂತೆ ಕರ್ತನೆ ನಮಗೆ ಕೃಪೆ ಮಾಡುವುದಾಗಿ ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.